ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗ್ಯಾಸ್ಟ್ರಿಕ್ ಟ್ರಬಲಿಂದ ತುಂಬ ಜನನೇ ಅನುಭವಿಸ್ತಾ ಇದ್ದೀರಾ. ಸೊ ಅದನ್ನು ಹೇಗೆ ನಾವು ಮನೆಯಲ್ಲೇ ಸರಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ರೆಗ್ಯುಲರ್ಲಿ ಇದನ್ನು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಏನೋ ಕುಟ್ಟಕ್ಕಲ್ಲಿ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಅಜ್ವಾನ ಪೌಡರ್ ಏನಿರುತ್ತೆ ಅದು ನಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಒಂದು 4 to 5 ಟೈಮ್ಸ್ ನೀಟಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ನಾವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಅಜ್ವಾನ ಅಂತಂದರೆ ಹೋಮ್ ಕಾಳು, ಎಲ್ಲ ಜನರಲ್ ಸ್ಟೋರಲ್ಸು ಸಿಗುತ್ತೆ ಹೋಮ್ ಕಾಳಿದು. ಇದನ್ನು ನಾನು ರೆಗ್ಯುಲರ್ ಆಗಿ ಬೆಳಗ್ಗೆ ಹೊತ್ತು ಕುಡಿತೀನಿ, ಅಂದರೆ ತಿಂಡಿಗೆ ಮುಂಚೆ ಕುಡಿತೀನಿ ರೆಗ್ಯುಲರಾಗಿ. ಅಂದರೆ ಡೈಲಿ ಕುಡಿಬೇಕು ಅಂತ ಏನಿಲ್ಲ, ನಿಮ್ಗೆ ಹೆಂಗೆ ನಿಮ್ಮ ಬಾಡಿ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ ನೀವು ಆ ಥರ ಕುಡಿಬೋದು. ನಾನು ಡೈಲಿ ತಿಂಡಿಗೆ ಮುಂಚೆ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಟು ತಿಂಡಿ ತಿಂತೀನಿ. ಇದನ್ನು ಚೆನ್ನಾಗಿ ಪೌಡರ್ ಆಗಿದೆ ಇದು. ಇವಾಗ ಈ ಪೌಡರ್ ಆದಮೇಲೆ ನಾನು ಫಸ್ಟೇ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಮೊಸರು ತಗೊಂಡು ಮಜ್ಜಿಗೆ ನಾವು ನಾರ್ಮಲಾಗಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ನಾನು. ಸೊ ಮಜ್ಜಿಗೆಗೆ ನಾನಿವಾಗ ಇದನ್ನು 1 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ರೆಗ್ಯುಲರಾಗಿ ಪೌಡರ್ ಮಾಡಿ ಇಟ್ಕೊಳ್ಬೋದು, ಅಂದರೆ ಡೈಲಿ ಕುಡಿಬೇಕಂದ್ರೆ ನೀವು ಪೌಡರ್ ಮಾಡಿ ಇಟ್ಕೋಬೋದು. ಸೊ ನಾನು ಇದನ್ನು ಫಸ್ಟೇ ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೆ. ಮಜ್ಜಿಗೆ ಹಾಕ್ಕೊಂಡು ಇದಕ್ಕೆ ಸಾಲ್ಟೇ ನಾನೇನು ಆ್ಯಡ್ ಮಾಡಿಲ್ಲ. ಇವಾಗ ನಾವು ಸಾಲ್ಟ್ ಹಾಕ್ಕೊಳ್ಳೋಣ. ನಾವೇನು ಕುಟ್ಟಿರ್ತೀವಿ ಪೌಡರು ಅದನ್ನು ಸ್ವಲ್ಪ ಇವಾಗ 1 ಸ್ಪೂನಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಕರೆಕ್ಟಾಗಿ ನೀಟಾಗಿ ಅದು ಪೌಡರ್ ಆಗಿಲ್ಲ. ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಪೌಡರ್ ಥರ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಕುಟ್ಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ನಾವು ಕುಡಿಬೋದು. ಆ್ಯಂಡ್ ಒಂದೊಂದು ಸತಿ ಎದೆ ನೋವು ಯಾಕೆ ಬರುತ್ತೆ, ಹೊಟ್ಟೆ ನೋವು ಯಾಕೆ ಬರುತ್ತೆ, ಗ್ಯಾಸ್ಟ್ರಿಕ್ಕಿಂದ ಎಲ್ಲೆಲ್ಲಿ ನೋವು ಬರುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ. ಎದೆ ನೋವು ಬಂದರೆ ಅಂತೂ ನಿಜವಾಗ್ಲೂ ತುಂಬಾ ಭಯ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ಇದನ್ನು ನೀವು ಟ್ರೈ ಮಾಡ್ತಾಯಿದ್ರೆ ನೀವೇನು ಇದನ್ನು ರೆಗ್ಯುಲರಾಗಿ ಮಾಡಬೇಕು ಅಂತ ಏನಿಲ್ಲ, ಅದು ನಿಮ್ಮ ಬಾಡಿಗೆ ಹೇಗೆ ನಿಮಗೆ ಅಡ್ಜಸ್ಟ್ ಆಗುತ್ತೋ ನೀವು ಆ ಥರ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.